ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಚಾನಲ್. ನನ್ನ ಇವತ್ತಿನ ವಿಡಿಯೋ ವೋಟರ್ ID ಕಾರ್ಡ್ನ ಮನೇಲೆ ಕುತ್ಕೊಂಡು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈಗ ತಾನೇ ನಿಮಗೆ 18 ಇಯರ್ ಕಂಪ್ಲೀಟ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ನೀವು ವೋಟರ್ ID ಕಾರ್ಡ್ನ ಅಪ್ಲೈ ಮಾಡೋಕೆ ಅಂತೇಳಿ ಸೈಬರ್ ಸೆಂಟರ್ಗೆ ಹೋಗ್ತೀರಾ. ಸೈಬರ್ ಸೆಂಟ್ರಲ್ಲಿ ಅಪ್ಲೈ ಮಾಡ್ತೀರಾ. ಅಲ್ಲಿ ನಿಮಗೆ ಅಕ್ನಾಲಜ್ಮೆಂಟ್ ಕೊಟ್ಟಿರೋಲ್ಲ, ಅವರು ಅಪ್ಲೈ ಮಾಡಿದಾರೋ ಇಲ್ವೋ ಅಂತ ಕೂಡ ನಿಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಮನೇಲೆ ಕುತ್ಕೊಂಡು ಹೇಗೆ ವೋಟರ್ ID ಕಾರ್ಡ್ನ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಪ್ಲೈ ಮಾಡಿದ್ಮೇಲೆ ಅದ್ರ ಸ್ಟೇಟಸ್ ಕೂಡ ನೀವು ಫೋನಲ್ಲೇ ಚೆಕ್ ಮಾಡ್ಕೊಬಹುದು. ಮತ್ತೆ ನೀವು ಆಲ್ರೆಡಿ ವೋಟರ್ ID ಕಾರ್ಡ್ನ ತಗೊಂಡಿರ್ತೀರಾ, ಅದನ್ನ ನೀವು ಕಳ್ಕೊಂಡಿರ್ತೀರಾ. ಜೆರಾಕ್ಸ್ ಕೂಡ ಇರಲ್ಲ, ಮತ್ತೆ ಎಪಿಕ್ ನಂಬರ್ ಅಂತ ಇರುತ್ತೆ. ಆ ಎಪಿಕ್ ನಂಬರ್ ಕೂಡ ನಿಮ್ಮ ಹತ್ರ ಇರಲ್ಲ ಅಂತ ಅಂದ್ರೆ ನೀವು ವೋಟರ್ ID ಕಾರ್ಡ್ನ ಮತ್ತೆ ನೀವು ತಗೊಳಕ್ಕಾಗಲ್ಲ. ನಾನೊಂದು ಆ್ಯಪ್ ಹೇಳ್ಕೊಡ್ತೀನಿ. ಆ್ಯಪ್ ಮುಖಾಂತರ ನೀವು ಎಪಿಕ್ ನಂಬರು ಮತ್ತೆ ನಿಮ್ ಡೀಟೇಲ್ಸ್ ಸಮೇತ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನ ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಹೇಳೋಕ್ಕೂ ಮುಂಚೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಹೇಳೋ ಇನ್ಫಾರ್ಮೇಶನ್ ಶೇರ್ ಮಾಡಿ. ಪ್ಲೇಸ್ಟೋರ್ಗೆ ಬನ್ನಿ. ಇಲ್ಲಿ ಸರ್ಚ್ ಅಲ್ಲಿ ವೋಟರ್ ಹೆಲ್ಪ್ ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂದು ಆಲ್ರೆಡಿ ಡೌನ್ಲೋಡ್ ಇದೆ. ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನ್ ಆಗ್ತಾ ಇದೆ. ವೋಟರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ 6 ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೆಸ್ ಸ್ಟಾರ್ಟ್ ಮೇಲೆ ಕೊಡಿ. ಐ ಆಮ್ ಅಪ್ಲೈ ಫಾರ್ ಫಸ್ಟ್ ಟೈಮ್ ಅಂತ ಇದೆಯಲ್ಲ, ಎಸ್ ಇದೆ, ಅದಕ್ಕೆ ನೆಕ್ಸ್ಟ್ ಕೊಡಿ. ಕೆಳಗಡೆ ಇಲ್ಲಿ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ ತಾಲೂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳಿದೆ, ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಫ್ ಡಾಕ್ಯುಮೆಂಟ್ ಕೇಳಿದ್ದಾರೆ. ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಇದೆ. ನೀವು ಯಾವ್ದಾದ್ರೂ ಅಪ್ಲೈ ಮಾಡಬಹುದು. ಇಲ್ಲಿ ಗ್ಯಾಲರಿಗೆ ಹೋಗಿ ನೀವೇನಾದ್ರೂ ಅದು ಫೋಟೋ ತಕೊಂಡಿದ್ರೆ ಅದನ್ನ ನೀವು ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಆದ್ಮೇಲೆ ಇಲ್ಲಿ ನಿಮ್ ಡಾಕ್ಯುಮೆಂಟ್ ಇಂದು ಎಲ್ಲಾ ಪ್ರೂಫ್ ಕರೆಕ್ಟ್ ಇದೆಯಾ ನೋಡಿ ಅಪ್ಲೋಡ್ ಕೊಡ್ಬೇಕು. ಅಪ್ಲೋಡ್ ಆಗುತ್ತೆ. ಅದು ಅಪ್ಲೋಡ್ ಆದ್ಮೇಲೆ ನಿಮ್ಗೊಂದು ರೆಫರೆನ್ಸ್ ಕೋಡ್ ಬರುತ್ತೆ. ರೆಫರೆನ್ಸ್ ಕೋಡ್ ಮೂಲಕ ನೀವು ನಿಮ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು. ಈಗ ನಿಮ್ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಎಕ್ಸ್ಪ್ಲೋರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ರೆಫರೆನ್ಸ್ ID, ಅದು ನಿಮ್ ರೆಫರೆನ್ಸ್ ID ಬಂದಿರುತ್ತಲ್ಲ ಆ ರೆಫರೆನ್ಸ್ ID ನ ಇಲ್ಲಿ ಹಾಕಿ ಇಲ್ಲಿ ಕೆಳಗಡೆ ನಿಮ್ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟ್ರ್ಯಾಕ್ ಸ್ಟೇಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ದು ಎಲ್ಲಿದೆ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು. ಇವಾಗ ನಿಂದು ವೋಟರ್ ID ಕಾರ್ಡ್ ಕಳ್ದೋಗಿರುತ್ತೆ. ಅದು ನೀವು ಜೆರಾಕ್ಸ್ ಕೂಡ ಇರಲ್ಲ, ಅದ್ರದ್ದು ಎಪಿಕ್ ನಂಬರ್ ಕೂಡ ನಿಮ್ಮ ಹತ್ರ ಇರಲ್ಲ. ಅವಾಗ ನೀವು ಹೇಗೆ ಅದನ್ನ ಮತ್ತೆ ನಿಮ್ಮ ಡಾಕ್ಯುಮೆಂಟು ಮತ್ತೆ ನಿಮ್ಮ ಎಪಿಕ್ ನಂಬರ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನ ಹೇಗೆ ಅಂತ ಈಗ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಸರ್ಚ್ ಬೈ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ ನೇಮ್ ಕೇಳಿದೆ. ನಿಮ್ ನೇಮ್ ಏನಂತ ಕೊಟ್ಟಿರ್ತೀರಾ ಆ ನೇಮ್ ನ ಹಾಕೊಳ್ಳಿ. ಫಾದರ್ ನೇಮ್ ಕೇಳಿದೆ. ಫಾದರ್ ನೇಮ್ ಆದ್ರೂ ಹಾಕೊಳ್ಳಿ, ಇಲ್ಲ ನಿಮ್ ಮ್ಯಾರೇಜ್ ಆಗಿದ್ರೆ ನಿಮ್ ಹಸ್ಬೆಂಡ್ ನೇಮ್ ಹಾಕೊಳ್ಳಿ. ನಿಮ್ ಏಜ್ ಹಾಕೊಳ್ಳಿ. ಇಲ್ಲಿ ನಿಮ್ ಜೆಂಡರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಕೇಳಿದ್ದಾರೆ, ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕ್ ಕೇಳಿದ್ದಾರೆ, ತಾಲೂಕ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಚಿಗೆ ಕೊಡಿ. ಇಲ್ಲಿ ಅದ್ರಲ್ಲಿ ನಿಮ್ದು ಯಾವ್ದು ನೋಡ್ಕೊಂಡು ನೀವು ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಬೇಕಾದ್ರೆ ಇಲ್ಲಿ ಸರ್ಚ್ ಬೈ ಎಪಿಕ್ ನಂಬರ್ ಇದೆ ನೋಡಿ, ಆ ಸರ್ಚ್ ಬೈ ಎಪಿಕ್ ನಂಬರ್ ಅಲ್ಲಿ ಮತ್ತೆ ನಿಮ್ಮ ಎಪಿಕ್ ನಂಬರ್ ನ ಹಾಕಿದ್ರೆ ನಿಮ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ.
ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮೂಲಕ ನೀವು ಕಳೆದೋಗಿರೋ ವೋಟರ್ ಐಡಿನ ಮತ್ತೆ ಎಪಿಕ್ ನಂಬರ್ ಮೂಲಕ ಮತ್ತೆ ವಿತ್ ನಿಮ್ಮ ಡೀಟೇಲ್ಸ್ ಮೂಲಕ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ಈಗ ಹೊಸದಾಗಿ ನೀವು ವೋಟರ್ ಐಡಿನ ಮಾಡಿಸ್ಕೊಳ್ಳೋರ್ಗೆ ಈ ಆ್ಯಪ್ ಹೆಲ್ಪ್ ಆಗುತ್ತೆ. ಈ ಇನ್ಫಾರ್ಮೇಶನ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಈ ಇನ್ಫಾರ್ಮೇಶನ್ನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.